ಹೇಳಿದ್ದೆ ಅಲ್ಲ, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡ್ರ್ ಎಲ್ಲ ರೇಟ್ ಜಾಸ್ತಿ ಆಗ್ತಾವೆ. ಮೊನ್ನೆ 1 ವೀಕಿಂದ ಸಿ 3.5 ಜಾಸ್ತಿ ಆಗುತ್ತೆ ಪೆಟ್ರೋಲ್, 3.5. ಆ್ಯಂಡ್ ಐ ಆಮ್ ಸ್ಟಿಲ್ ಟೆಲಿಂಗ್ ಯು, ವಿ ಆರ್ ಗೋನ ಫೇಸ್ ವರ್ಸ್ಟ್ ಸಿನಾರಿಯೋ. ಇದಕ್ಕಿಂತ ಹೆಚ್ಚಿಗೆ ಭಾಳ ಅದ. ಬೇರೆ ದೇಶನಾಗ ಪೆಟ್ರೋಲ್ ಐ ಮೀನ್ ಈಗಂತೂ ಇಂಡೋನೇಷ್ಯಾ, ಫಿಲಿಪೀನ್ಸ್ನಾಗ ನೋಡಿದೆ ಓಡಾಕತ್ತಾರೆ ಜನ ಪೆಟ್ರೋಲ್ ಸಂಬಂಧ 3 ಕಿಲೋಮೀಟ್ರ್ ದೂರ ಓಡ್ಕೊತ್ಕೊಂಡ್ರು. ಆ ರೇಂಜಿಗೆ ಪೆಟ್ರೋಲ್ ಸ್ಟಾಕ್ ಖಾಲಿ ಆಗಂದ್ರು ಎಲ್ಲ ಹೊಡೆದಾಡತ್ತಾರೆ. ಇಂಡಿಯಾದಾಗ ಪೆಟ್ರೋಲ್ ಸ್ಟಾಕ್ ಕಡಿಮೆ ಅದ. ಅವರ್ ಪೆಟ್ರೋಲಿಯಂ ಮಿನಿಸ್ಟರ್ ಹ್ಯಾಸ್ ಸೇಡ್ ದ್ಯಾಟ್ ಡು ನಾಟ್ ಗಿವ್ ಅಟೆನ್ಷನ್ ಟು ದ ರೂಮರ್ಸ್ ಬಿಕಾಸ್ ರೂಮರ್ಸ್ ಆರ್ ಟ್ರೂ, ರೂಮರ್ಸ್ ನೆವರ್ ಲೈ. ನಾವೇನೋ ಅವರೇನೋ ಡೈವರ್ಟ್ ಮಾಡತ್ತಾರೆ ಜನರು, ಏನೋ ಎಲ್ಲ ಟೆನ್ಷನ್ ದೂರ ಆಗುತ್ತೆ. 3.5 ಯಾವಾಗೂ ಏರಬೇಕಾಗಿತ್ತು. ಇದು 25 ರೂಪಾಯಿ ತಂದಿದ್ರು ಕೋಟಕ್ಕೆ, ಮ್ಯಾನೇಜ್ಮೆಂಟ್ನವ್ರು 25 ರೂಪಾಯಿ ಇರ್ತದೆ ಎಲೆಕ್ಷನ್ ಆದಮೇಲೆ. ಸಣ್ಣಗೆ ದಿನ ಏರ್ಸ್ಕೊತೋಗಿ ಒಂದು ರೀಲ್ ನೋಡಿದ್ದೆ ನಾ 1.5 ವರ್ಷ 2 ವರ್ಷದಿಂದ. ಪೆಟ್ರೋಲ್ ತೊಳಕ್ಕೆ ಆಸ್ತಿ ಮಾರಾಕತ್ತಾರೆ, ಪೆಟ್ರೋಲ್ ಹಾಕ್ಸೋಳಕ್ಕೆ ಗಾಡಿ ಒಳಗೆ. ದೇ ಆರ್ ಸೆಲ್ಲಿಂಗ್ ದೇರ್ ಪ್ರಾಪರ್ಟೀಸ್ ಟು ಬೈ ದ ಪೆಟ್ರೋಲ್, ಡೀಸೆಲ್. ಇನ್ನು ನೀವೇನಂತೀರಿ, ಅಣ್ಣ ನಮ್ದೇನು ಬೈಕ್ ಇಲ್ಲ, ಕಾರ್ ಇಲ್ಲ, ನಾವೇ ಟೆನ್ಷನ್ ತೊಗೋಬೇಕು. ನೀವು ಟೆನ್ಷನ್, ನಿಮಗೆ ಬರೋವಂಥ ತರಕಾರಿಗಳು ಏನು ವಿಲೇಜಿಂದ ಬರ್ತಾವಲ್ಲ, ಅದಕ್ಕೆ ಗೂಡ್ಸ್ ಗಾಡಿ ಇರ್ತಾವೆ. ಆ ಗೂಡ್ಸ್ ಗಾಡಿದವ್ರು ಪೆಟ್ರೋಲ್ ಡೀಸೆಲ್ ತೊಗೋತಾರೆ. ಅವ್ರ ರೇಟ್ ಬಾಡಿಗೆ ಜಾಸ್ತಿ ಮಾಡ್ತಾರೆ. ಇಲ್ಲರಿ ಅಕ್ಕೋರ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗದ. ಈ ಅಕ್ಕೋರು ಏನು ಮಾಡ್ತಾರೆ, ಬಂದು ಕೂತೋರಲ್ಲಿ ತರಕಾರಿ ಮಾರೋರು ಜಾಸ್ತಿ ಮಾಡ್ತಾರೆ. ಮತ್ತು ಆಮೇಲೆ ಬೇರೆ ಎಲ್ಲ ಸಮಸ್ಯೆ ಶುರು ಆಗ್ತಾವೆ. ಈಗ ಫಾರ್ ಎಕ್ಸಾಂಪಲ್ ನೀವು ಡ್ರೆಸ್ ಹಾಕೋದ್ರೆ ಆ ಡ್ರೆಸ್ ಅದೆಲ್ಲ ಬೇರೆ ಕಂಪ್ನಿಯಿಂದ ಪ್ರೊಡಕ್ಷನ್ ಪ್ಲೇಸಿಂದ ಬಂದು ಈ ಕಡೆ ಜೂಡಿಯೋದಾಗ ಬಂದು ಕುಂದ್ರಕ್ಕೆ ಅವ್ರು ರೇಟ್ ಜಾಸ್ತಿ ಮಾಡ್ತಾರೆ ಗಾಡಿದವರು. ಜೂಡಿಯೋದಾಗ ಈಗ 1,000 ರೂಪಾಯಿ 700 ರೂಪಾಯಿ ಡ್ರೆಸ್ ಅವು, ನಾಳೆ ಮತ್ತು ಅವೆಷ್ಟು ಇರ್ತಾವೆ ಯಾರಿಗೂ. ಇನ್ನೇ ನಮ್ಮ ಫ್ರೆಂಡ್ ಅನ್ನತ್ತಾಳೆ ಎಗ್ ಪಪ್ 20 ರೂಪಾಯಿ. ನನಗೆ ಇವತ್ತೇ ಗೊತ್ತಾಯ್ತು ಎಗ್ ಪಪ್ ಇಟ್ಟು ದಿನ 20 ರೂಪಾಯಿ ಇದೆ ಅಂತೇಳಿ. 25 ರೂಪಾಯಿ ಮಾಡಿರುತ್ತೆ. ನಾನು ತಿನ್ನಲ್ಲ ಎಗ್ ಚಿಕನು, ನನಗೆ ಗೊತ್ತೇ ಇರಲಿಲ್ಲ 20 ರೂಪಾಯಿ ಇತ್ತಂತ. ನಾ 15 ರೂಪಾಯಿಗೂ ಕೂತ್ರಿ ಹಿಡ್ದಿನ, 25 ರೂಪಾಯಿ ಆಗದೆ ಎಗ್ ಪಪ್. ಇನ್ನೂ ರೇಟ್ ಏರ್ಕೋತ